ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಈ ಪ್ರೀತಿ ಬಗ್ಗೆ ನೀವೇನು ಯೋಚನೆ ಮಾಡ್ತಿದ್ದೀರಾ, ಅವರ ಯೋಚನೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ಜನರಲ್ ರೀಡಿಂಗ್, ಓಕೆನಾ? ತುಂಬ ಜನ ಏನು ಮಾಡ್ತೀರಾ ಅಂದರೆ ಇದನ್ನೇ ನೀವು ಪರ್ಸ್ನಲ್ ರೀಡಿಂಗ್ ಥರ ತೊಗೊಂಡ್ಬಿಡ್ತೀರಾ. ಅದು ಯಾಕೆ ಅಂತ ಗೊತ್ತಿಲ್ಲ. ಹೇಳ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳಿರ್ತೀನಿ ಅಲ್ವಾ, ಇದು ಜನರಲ್ ರೀಡಿಂಗ್ ಅಂತ ಹೇಳಿ. ಇದು ಎಲ್ಲರಿಗೂ ಅನ್ವಯ ಆಗಬೇಕು, ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗಬೇಕು ಅಂತ ಏನೂ ಇಲ್ಲ, ಸರಿನಾ? ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವೊಬ್ಬರಿಗೆ ರೆಸೊನೇಟ್ ಆಗುತ್ತೆ, ಕೆಲವೊಬ್ಬರಿಗೆ ರೆಸೊನೇಟ್ ಆಗಲ್ಲ. ಅದು ನೀವು ಪರ್ಸ್ನಲ್ ಆಗಿ ತೊಗೊಂಡು ಏನೇನೋ ಹೇಳೋದು ಅಥವಾ ಕಮೆಂಟ್ ಮಾಡೋದು ಮಾಡಬೇಡಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಜನರಲ್ ರೀಡಿಂಗ್ ಅಂತ ಹೇಳಿದಾಗ ಎಲ್ಲರಿಗೂ, ಎಷ್ಟೊಂದು ಜನ ಈ ವಿಡಿಯೋನ ನೋಡ್ತಾ ಇರ್ತಾರೆ, ಐ ನೋ ದಟ್, ಓಕೆ? ನಿಮಗೂ ಗೊತ್ತಿರತ್ತೆ. ಇಲ್ಲಿ ಬರುವಂಥದ್ದು ಏನು ಎನರ್ಜೀಸ್ ಬರುತ್ತೆ ಎಲ್ಲರಿಗೂ ಅದು ಅನ್ವಯ ಆಗಬೇಕು, ಅನ್ವಯ ಆಗಬಾರ್ದು ಅಂತ ಏನೂ ಇಲ್ಲ, ಓಕೆನಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಜನರಲ್ ರೀಡಿಂಗ್ ಆಗೇ ತಗೊಳ್ಳಿ, ಓಕೆನಾ? ಇಲ್ಲಿ ನಾವು ಯಾಕೆ ಈ ಒಂದು ಪ್ರೀತಿ ಬಗ್ಗೆನೇ ರೀಡಿಂಗ್ ಮಾಡ್ತೀವಿ ಅಂತ ಹೇಳಿದಾಗ, ಇಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ? ನಿಮ್ಮ ಪ್ರೀತಿ ವಿಷಯದಲ್ಲಿ ಗೊಂದಲಗಳಿರ್ಬೋದು ಅಥವಾ ಸಮಥಿಂಗ್ ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ, ಓಕೆನಾ? ಆ ಒಂದು ಎನರ್ಜಿ ಮೇಲೆ ನಾವಿಲ್ಲಿ ರೀಡಿಂಗ್ ಮಾಡುವಂಥದ್ದು, ಸರಿನಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಜನರಲ್ ರೀಡಿಂಗ್ ಆಗಿನೇ ನೀವು ಸ್ವೀಕರಿಸ್ಬೇಕಾಗತ್ತೆ. ಇದು ನಿಮಗೆ ಸರಿ ಆಗ್ತಾ ಇಲ್ಲ, ನಿಮಗೆ ಸಿಗ್ತಾ ಇಲ್ಲ ಸರಿಯಾಗಿ, ಇದರಿಂದ ನಿಮಗೇನು ಯೂಸ್ ಆಗ್ತಾ ಇಲ್ಲ ಅಂತ ಹೇಳಿ ಸ್ಕಿಪ್ ಮಾಡಿ. ದಟ್ಸ್ ಇಟ್. ಇದರಲ್ಲಿ ಏನು ನಿಮಗೆ ಕಳ್ಕೊಳ್ಳಲ್ಲ ಅಲ್ವಾ? ನೀವು ಸ್ಕಿಪ್ ಮಾಡಿಬಿಟ್ರೆ ಮುಗೀತಿದೆ. ನೀವೇನು ಪಡ್ಕೊಳ್ತೀರ, ಏನು ಕಳ್ಕೊಳ್ತೀರ, ಏನೂ ಇಲ್ಲ, ಓಕೆನಾ? ಆ್ಯಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಇದನ್ನು ತುಂಬ ಪರ್ಸ್ನಲ್ ಆಗಿ ತಗೊಳ್ಳೋದು, ಅನಾವಶ್ಯಕ ಫಿಟ್ ಮಾಡ್ಕೊಳ್ಳೋದು ನಿಮ್ಮ ಲೈಫಿಗೆ ಮಾಡಬೇಡಿ ಕೆಲಸನ, ಓಕೆ? ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ ಅವರು ಕೂಡ ಫಾಲೋ ಮಾಡಿ, ಯಾರೇನು ಫಾಲೋ ಮಾಡ್ತಿಲ್ಲ ಅವರು, ಓಕೆ? ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕೂಡ ಅಷ್ಟೇ ಪರ್ಸ್ನಲ್ ಸೆಷನ್ಸ್ ನಡೀತಾ ಇದೆ. ಈಗ ಆಲ್ರೆಡಿ ತುಂಬ ಜನ ಅವರ ಲೈಫನ್ನು ಬದಲಾಯಿಸ್ಕೊಂಡು ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ನಿಮಗೂ ನಿಮ್ಮ ಲೈಫನ್ನು ಹ್ಯಾಪಿ ಲೈಫಾಗಿ ಬದಲಾಯಿಸ್ಕೊಬೇಕು, ಎಫರ್ಟ್ಲೆಸ್ ಲೈಫನ್ನು ಲೀಡ್ ಮಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ನಿಮಗೆ ಅವಕಾಶ ಇದೆ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಲಿಕ್ಕೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಓಕೆನಾ? ತುಂಬ ಜನ ಯೋಚನೆ ಮಾಡ್ತೀರಾ ಇನ್ವೆಸ್ಟ್ ಮಾಡಲಿಕ್ಕೆ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ತುಂಬ ಯೋಚನೆ ಮಾಡ್ತೀರಾ. ಎಷ್ಟೊಂದು ಸಲ ನಿಮಗೆ ಬೇಡದೇ ಇರೋಂಥ ವಿಷಯಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಲಾಸ್ ಮಾಡ್ಕೊಂಡಿರ್ತೀರಲ್ವಾ? ಸೊ ಈ ಲಾ ಆಫ್ ಅಟ್ರಾಕ್ಷನ್ ಮೇಲೆ ನೀವೇನು ಇನ್ವೆಸ್ಟ್ ಮಾಡ್ತೀರಾ, ಡೆಫಿನೆಟ್ಲಿ ಇದರಲ್ಲಿ ಲಾಸ್ ಅಂತೂ ಮಾಡ್ಕೊಳ್ಳಲ್ಲ, ಇನ್ನು ಜಾಸ್ತಿನೇ ಪಡ್ಕೊಳ್ತೀರಾ. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲೋ ನಾವು ಖರ್ಚು ಮಾಡ್ತೀವಿ, ಎಲ್ಲೆಲ್ಲೋ ನಾವು ಇದನ್ನು ದುಡ್ಡನ್ನ ವೇಸ್ಟ್ ಮಾಡ್ತಾ ಇರ್ತೀವಿ ಅಲ್ವಾ, ನಮಗೆ ಗೊತ್ತಿಲ್ಲದೇ. ಬಟ್ ನಮಗೆ ನಾನು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ, ಏನು ಇನ್ವೆಸ್ಟ್ ಮಾಡ್ತೀವಿ ಅದು ವ್ಯಾಲ್ಯೂ ಆಗಿರಬೇಕು. ಸುಮ್ಮನೆ ನಾವು ಇನ್ವೆಸ್ಟ್ ಮಾಡಿ ಅಥವಾ ನಾವು ಸುಮ್ಮನೆ ಖರ್ಚು ಮಾಡೋದು ಯೂಸ್ ಇರಲ್ಲ, ಸುಮ್ಮನೆ ನಾವು ವೇಸ್ಟ್ ಮಾಡೋದ್ರಿಂದ. ನಾವು ಏನಾದರೂ ಖರ್ಚು ಮಾಡ್ತೀವಿ ಅಥವಾ ನಾವು ಏನಕ್ಕಾದ್ರೂ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ವ್ಯಾಲ್ಯೂ ಇರಬೇಕು. ಸೊ ಈ ಲಾ ಆಫ್ ಅಟ್ರಾಕ್ಷನ್ಗೆ ನೀವೇನು ವ್ಯಾಲ್ಯೂ ಕೊಡ್ತೀರಾ ಅಥವಾ ನೀವೇನು ಅಮೌಂಟ್ನ ನಿಮಗೋಸ್ಕರ ಇನ್ವೆಸ್ಟ್ ಮಾಡ್ತೀರಾ, ಡೆಫಿನೆಟ್ಲಿ ಇದು ನಿಮಗೆ 100% ವರ್ಕ್ ಆಗುತ್ತೆ. ಒಂದೇ ದಿನದಲ್ಲಿ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಲಾ ಆಫ್ ಅಟ್ರಾಕ್ಷನ್ ಕಲಿತೆ ಒಂದೇ ದಿನದಲ್ಲೆಲ್ಲ ಚೇಂಜ್ ಆಗ್ಬಿಡುತ್ತೆ. ಒಂದೇ ದಿನದಲ್ಲಿ ಆಗಲ್ಲ, ಒಂದು ದಿನ ಖಂಡಿತವಾಗಿಯೂ ನೀವು ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ತೀರ. ಇವಾಗ ನೀವೇನಿದ್ದೀರಾ, ನೆಕ್ಸ್ಟು 3 months ಆದಮೇಲೆ ಇರ್ಬೋದು, 6 months ಆದಮೇಲೆ ಇರ್ಬೋದು, 1 year 2 year ಆದಮೇಲೆ ನೀವು ಈ ಥರ ಇರೋದೇ ಇಲ್ಲ. ಲಾ ಆಫ್ ಅಟ್ರಾಕ್ಷನ್ ನೀವು ಕಲ್ತಿದ್ದೀರಾ ಅಂತ ಹೇಳಿದ್ರೆ, ಓಕೆನಾ? ಅದಕ್ಕೆ ನಾನು 100% ಶೋರ್ ನಾನು ಹೇಳ್ತೀನಿ, ಓಕೆ? ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಲಾ ಆಫ್ ಅಟ್ರಾಕ್ಷನ್ ಕಲೀಲಿಕ್ಕೆ ಅವರು ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ಇದು ಪರ್ಸ್ನಲ್ ಸೆಷನ್ ಆಗಿರುತ್ತೆ, ಗ್ರೂಪ್ ವೈಸ್ ಅಲ್ಲ, ಓಕೆ? ಪರ್ಸ್ನಲ್ ಆಗಿ ಇಂಡಿವಿಜುವಲ್ ಆಗಿ ಕ್ಲಾಸಸ್ ಇರುತ್ತೆ, ಸೆಷನ್ಸ್ ಇರುತ್ತೆ. ಸೊ ಫಾರ್ ಇನ್ನೂ ಡೀಟೇಲ್ಸ್ನ ತಿಳ್ಕೊಳ್ಲಿಕ್ಕೆ ನೀವು ನನ್ನನ್ನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು, ಓಕೆನಾ? ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವರ ನಗುಮುಖ ಆಗಿರ್ಬೋದು, ಅವ್ರ ಜೊತೆ ನಡೆದಂಥ ಹ್ಯಾಪಿ ಕ್ಷಣಗಳು, ಹ್ಯಾಪಿ ಮೂಮೆಂಟ್ಸ್ ಎಲ್ಲ ಏನಿದೆ ಅದೆಲ್ಲದನ್ನು ನೀವು ನೆನ್ಪು ಮಾಡ್ಕೊಳ್ಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಆ ವ್ಯಕ್ತಿ ಹೆಸರನ್ನು 3 ಬಾರಿ ಹೇಳಿ, ಓಕೆ? ನಿಮ್ಮ ಪರ್ಸನ್ ಅವರ ಇಬ್ಬರದ್ದು ಎನರ್ಜೀಸ್ ಇಲ್ಲಿ ಬರ್ತಿರುವಂಥದ್ದು ನಾನು ಹೇಳ್ತಾ ಇರುವಂಥದ್ದು, ನೆನಪಿರಲಿ. ಓಕೆ, ಈ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ? ನೈಸ್. ಇಲ್ಲಿ ತುಂಬ ವರ್ಷಗಳಿಂದ ನಿಮ್ಮಿಬ್ಬರ ಮಧ್ಯ ಪ್ರಾಬ್ಲಮ್ಸ್ ನಡೀತಾ ಇದೆ, ಸರಿನಾ? ಈಗ ಕೆಲವೊಬ್ಬರಿಗೆ ರೀಸೆಂಟ್ ಡೇಸಲ್ಲಿ ಪ್ರಾಬ್ಲಮ್ಸ್ ಆಗ್ತಿರ್ಬೋದು, ಕೆಲವೊಬ್ಬರು ವರ್ಷಗಳಿಂದ ಪ್ರಾಬ್ಲಮ್ಸ್ ಆಗ್ತಿದೆ.
ಒಂದು ಅಬ್ಯೂಸಿವ್ ರಿಲೇಶನ್ಶಿಪ್ಪಲ್ಲಿ ಇಷ್ಟು ದಿನ ನೀವು ಇದ್ರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಏನು ತುಂಬ ಪ್ರಾಬ್ಲಮ್ ಮಾಡ್ತಿರುವಂಥದ್ದು, ನಿಮಗೆ ಹರ್ಟ್ ಮಾಡಿ ನಿಮಗೆ ಏನು ಚುಚ್ಚು ಮಾತಾಡುವಂಥದ್ದು, ಆ ಥರ ರಿಲೇಶನ್ಶಿಪ್ಪಲ್ಲಿ ಇದ್ರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಇದು 1 ವರ್ಷದ ಮೇಲೂ ಆಗಿರ್ಬೋದು. ಈ ಒಂದು ರಿಲೇಶನ್ಶಿಪ್ನ ಲೀಡ್ ಮಾಡ್ತಾ ಇದ್ರು ನೀವು, ಅಂದರೆ ಪ್ರಾಬ್ಲಮ್ಸ್ ಇರುವಂಥ ರಿಲೇಶನ್ಶಿಪ್ನ ಲೀಡ್ ಮಾಡ್ತಾ ಇದ್ದು. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಅವರು ನಿಮಗೇನು ಹಿಂಸೆ ಮಾಡ್ತಿದ್ರು ಅಥವಾ ಟಾರ್ಚರ್ ಮಾಡ್ತಿದ್ರು, ಎಲ್ಲ ಒಂದು ಕಡೆ ಥರ್ಡ್ ಪಾರ್ಟಿಗೋಸ್ಕರ ಅಂತೇಳಿ ಕಾಣಿಸ್ತಿದೆ. ಬೇರೆ ಒಬ್ಬ ವ್ಯಕ್ತಿಗೋಸ್ಕರ ಇಲ್ಲಿ ನಿಮಗೆ ಆ ಥರ ಹಿಂಸೆ ಮಾಡ್ತಾಯಿದ್ರು, ಟಾರ್ಚರ್ ಮಾಡ್ತಾಯಿದ್ರು. ಬಟ್ ಇವಾಗ ಅವ್ರಿಗೆ ರಿಯಲೈಸ್ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀರಾ, ದೂರ ಆಗಿದ್ದೀರಾ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಈ ಥರ ಎನರ್ಜಿ ಬರ್ತಿದೆ. ಇಬ್ಬರಲ್ಲಿ ಯಾರೊಬ್ರು ತುಂಬ ಅವಾಯ್ಡ್ ಮಾಡಿ, ಇಗ್ನೋರ್ ಮಾಡಿ ದೂರ ಮಾಡ್ತಾ ಇದ್ದೀರಾ. ಓಕೆನಾ? ದೂರ ಆಗಿರ್ಬೋದು ಕೂಡ, ಈಗ ಸಪ್ರೇಷನಲ್ಲೂ ಇರ್ಬೋದು. ಕೆಲವೊಬ್ರು ಹತ್ತಿರದಲ್ಲೇ ದೂರ ಹೋಗೋದೇನೆ ಹತ್ತಿರದಲ್ಲೇ ಇದ್ದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ಬೋದು. ಬಟ್ ಆದರೂ ಕೂಡ ನೀವು ಹತ್ತಿರದಲ್ಲಿದ್ರು ಎಲ್ಲೋ ಒಂದು ಕಡೆ ಮನಸ್ಸು ಅನ್ನೋದು ದೂರ ಆಗಿದೆ. ಸರಿನಾ? ಓಕೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಅವರು ನಿಮಗೆ ಹೇಳ್ತಾ ಇರೋವಂಥದ್ದು, ಇಲ್ಲಿ ಥರ್ಡ್ ಪಾರ್ಟಿಗೋಸ್ಕರ ಬೇರೆ ಒಬ್ಬ ವ್ಯಕ್ತಿಯ ಮಾತನ್ನು ಕೇಳಿ ನಿನಗೆ ನಾನು ಪ್ರಾಬ್ಲಮ್ನ ಮಾಡಿದ್ದೀನಿ, ಅದು ನಾನು ಒಪ್ಕೊಳ್ತೀನಿ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ನಿಮ್ಮ ಪರ್ಸನ್ಗೆ ಅದು ರಿಯಲೈಸ್ ಆಗಿದೆ. ಅದನ್ನು ಅವರ ತಪ್ಪನ್ನು ಅವರು ಒಪ್ಕೊಳ್ತಾ ಇದ್ದಾರೆ. ಇಲ್ಲಿ ತುಂಬ ಟಾರ್ಚರ್ ಮಾಡಿದ್ದಾರೆ, ಹೊಡೆದಿರೋ ಅಂಥದ್ದು, ಅಥವಾ ನಿಮಗೆ ತುಂಬ ಹಿಂಸೆ ಮೆಂಟಲಿ ಟಾರ್ಚರ್ ಕೊಟ್ಟಿರೋವಂಥದ್ದು, ಅವ್ರ ಫ್ಯಾಮಿಲಿನ ಸೇರಿಕೊಂಡು. ಓಕೆ, ಇಲ್ಲಿ ಮ್ಯಾರಿಡ್ ಕಪಲ್ ನೋಡ್ತಿರುವಾಗ ಇಲ್ಲಿ ಅವರ ಫ್ಯಾಮಿಲಿಯಿಂದಲೂ ನಿಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತಲೂ ಕಾಣಿಸ್ತಾ ಇದೆ. ಓಕೆ, ಅಂದರೆ ಅವರ ಸಿಸ್ಟರ್ ಆಗಿರಬಹುದು, ಅಕ್ಕ ತಂಗಿ, ಅಥವಾ ಓಕೆ ಅವರ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಏಜ್ಡ್ ಪರ್ಸನ್ನಿಂದ, ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಥವಾ ಅತ್ತೆ ಮಾವ, ಓಕೆನಾ, ಈ ಥರ ಒಬ್ಬರಿಂದ ನಿಮಗೆ ತುಂಬಾ ಫ್ಯಾಮಿಲಿಯಿಂದ ತುಂಬಾ ನಿಮಗೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಅದೆಲ್ಲದೂ ಕೂಡ ಈಗ ಅವರಿಗೆ ರಿಯಲೈಸ್ ಆಗಿದೆ. ಓಕೆ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮಗೆ ಅನಿಸಿದೆ ಇದೇ ಲೈಫನ್ನು ಲೀಡ್ ಮಾಡ್ಲಿಕ್ಕೆ ಇನ್ನೂ ಈ ವ್ಯಕ್ತಿ ಜೊತೆಗೆ ಇರಬೇಕಾ ಅನ್ನೋವಂಥದ್ದು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗೆ ಸಿಗ್ತಿರುವಂಥದ್ದು. ಈ ಥರ ಪ್ರಾಬ್ಲಮ್ಸ್ ರಿಲೇಶನ್ಶಿಪ್ನ ಎಷ್ಟು ದಿನ ನಾನು ಲೀಡ್ ಮಾಡಬೇಕು, ಈ ವ್ಯಕ್ತಿಗೋಸ್ಕರ ನಾನು ಎಷ್ಟು ದಿನ ವೆಯ್ಟ್ ಮಾಡಬೇಕು, ಎಷ್ಟು ದಿನ ನಾನು ಇದೇ ಪ್ರಾಬ್ಲಮಲ್ಲೇ ಇರಬೇಕು, ನನಗೂ ಸಾಕಾಗಿದೆ ಅನ್ನೋವಂಥದ್ದು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋವಂಥದ್ದು. ಓಕೆ, ನೀವು ಅವ್ರನ್ನ ತುಂಬ ಕನ್ವಿನ್ಸ್ ಮಾಡಿರ್ಬೋದು, ಕೇಳ್ಕೊಂಡಿರ್ಬೋದು, ಹೇಳಿರ್ಬೋದು. ಓಕೆ, ಸೊ ಅವ್ರು ಯಾವುದಕ್ಕೂ ಕನ್ವಿನ್ಸ್ ಆಗಲಿಲ್ಲ. ಅವ್ರು ನಿಮಗೆ ಡೈರೆಕ್ಟಾಗಿ ಹೇಳಿರ್ಬೋದು ಕೂಡ, ಕನ್ವಿನ್ಸ್ ಆಗೋದು ಇಲ್ಲ ನಾನು ಅಂತ ಹೇಳಿ. ಓಕೆ, ಬಟ್ ಈಗ ಎನರ್ಜೀಸ್ ಏನಾಗ್ತಿದೆ, ಮುಂದೆ ಏನಾಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಇಷ್ಟು ದಿನ ನೀವು ಈ ಥರ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ರಿ. ಓಕೆ, ಪ್ರಾಬ್ಲಮ್ ಆಗ್ತಿತ್ತು, ನಿಮ್ಮ ಪರ್ಸನ್ ನಿಮಗೆ ನೋವು ಮಾಡ್ತಿದ್ರು, ಅವರಿಗೆ ನಿಮ್ಮಿಂದ ನೋವು ಆಗ್ತಿತ್ತು, ಸಮಥಿಂಗ್ ಇಬ್ಬರಿಂದನೂ ನೀವು ಇಲ್ಲಿ ಒಬ್ರಿಗೊಬ್ರು ಮಾತುಕತೆ ಮಾಡ್ಕೊಂಡು ಹರ್ಟ್ ಮಾಡ್ಕೊಂಡಿದ್ದೀರಾ, ನೋವಾಗಿದೆ, ಮನಸ್ಸಿಂದ ಹರ್ಟ್ ಆಗಿದೆ, ಮಾತುಗಳಿಂದ ಹರ್ಟ್ ಆಗಿದೆ. ಓಕೆ, ಇನ್ನು ಮುಂದಿನ ದಿನದಲ್ಲಿ ಏನಾಗುತ್ತೆ, ಅವರ ಒಂದು ನಿರ್ಧಾರ ಏನಿದೆ, ನಿಮ್ಮ ಪರ್ಸನ್ ಅವ್ರ ನಿರ್ಧಾರ ಏನಿದೆ, ನೀವೇನು ನಿರ್ಧಾರ ಮಾಡ್ತಾ ಇದ್ದೀರಾ ಚೆಕ್ ಮಾಡೋಣ. ಓಕೆ, ಸಮಥಿಂಗ್ ಇಲ್ಲಿ ನಿಮ್ಮ ಕರಾಳ ದಿನಗಳು ಏನಿತ್ತು, ಈ ಕಷ್ಟದ ದಿನಗಳು ಏನಿತ್ತು ಅದೆಲ್ಲದೂ ಕೂಡ ಎಂಡ್ ಆಗುವಂಥ ದಿನಗಳು ಹತ್ತಿರದಲ್ಲಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ರು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡ್ತಿರಬಹುದು, ಅಥವಾ ಜಪವನ್ನು ಮಾಡಬಹುದು, ಅಷ್ಟಾಕ್ಷರಗಳ ಮಂತ್ರನ ಜಪ ಮಾಡ್ತಿರ್ಬೋದು, ಶಿವಾರಾಧನೆ ಮಾಡ್ತಿರ್ಬೋದು, ಸಾಯಿಬಾಬಾ ದೇವರನ್ನ ಆರಾಧನೆ ಮಾಡ್ತಿರ್ಬೋದು, ಪೂಜೆ ಮಾಡ್ತಿರ್ಬೋದು, ವ್ರತಗಳನ್ನು ಮಾಡ್ತಿರ್ಬೋದು. ಎಲ್ಲೋ ಒಂದು ಕಡೆ ಆ ವ್ರತಗಳಿರ್ಬೋದು, ಆ ಪೂಜೆಗಳಿರ್ಬೋದು ನಿಮಗೆ ಫಲ ಕೊಡ್ತಾ ಇದೆ. ಆ ಕರಾಳ ದಿನಗಳು, ಆ ಕೆಟ್ಟ ಘಟನೆಗಳು, ಕೆಟ್ಟ ದಿನಗಳು ನಿಮಗಿಲ್ಲಿ ಅಂತ್ಯಗೊಳ್ತಾ ಇದೆ ಅಂತಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಈಗ ನಿಮ್ಮ ಪ್ರೀತಿ ಆ ಮೂರನೇ ವ್ಯಕ್ತಿ ರಿಮೂವ್ ಆಗುವಂಥದ್ದಾಗಿರಲಿ, ಆ ಮೂರನೇ ವ್ಯಕ್ತಿಯಿಂದ ಸಂಸಾರ ಪ್ರೀತಿ ಹಾಳಾಗಿದೆ ಅಂತ ಹೇಳಿ ನಿಮ್ಮ ಪಾರ್ಟ್ನರಿಗೆ ಗೊತ್ತಾಗಿರುವಂಥದ್ದು, ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು.
ಅವರು ಅರ್ಥ ಮಾಡಿಕೊಂಡು ಈಗ ಅವರು ಹೇಳ್ತಿದ್ದಾರೆ ನಿನ್ನ ಪ್ರೀತಿಗೆ, ಓಕೆನಾ, ನಿನ್ನ ಪ್ರೀತಿಗೆ ನಾನು ಅರ್ಹನಿದ್ದೀನಿ ಅಥವಾ ನನ್ನ ಪ್ರೀತಿಗೆ ನೀನು ಇದೆಯಾ, ಓಕೆನಾ, ಆ ಥರ ಅವರಲ್ಲಿ ನಿಮಗೆ ಹೇಳ್ತಾ ಇರೋವಂಥದ್ದು. ಸೊ ಇಷ್ಟು ದಿನ ಆಗಿದ್ದನ್ನು ಮರೆತು ಬಿಟ್ಟು ನೆಕ್ಸ್ಟ್ ನಾವು ಹ್ಯಾಪಿ ಲೈಫನ್ನು ಲೀಡ್ ಮಾಡೋಣ ಅನ್ನುವಂಥದ್ದು ಇಲ್ಲಿ ಮುಂದಿನ ದಿನದಲ್ಲಿ ಬದಲಾವಣೆಗಳು ಆಗ್ತದೆ ಈ ರೀತಿಯಲ್ಲಿ. ಯಾಕೆ ಹೇಳಿದ್ರೆ ನಿಮ್ಮ ಪರ್ಸನಿಗೆ ರಿಯಲೈಸ್ ಆಗಿದೆ. ಯಾವ ಥರ ರಿಯಲೈಸ್ ಆಗಿದೆ ಅಂದರೆ ಥರ್ಡ್ ಪಾರ್ಟಿಯಿಂದ ಸಂಸಾರ ಆಗಿರ್ಬೋದು, ರಿಲೇಶನ್ಶಿಪ್ ಇರ್ಬೋದು ಹಾಳಾಗಿದೆ, ಬೇರೆಯವರ ಮಾತನ್ನ ಕೇಳಿ ಸಂಸಾರ ಅಥವಾ ಪ್ರೀತಿ ಹಾಳಾಗ್ತಾ ಇದೆ, ಆ ಥರ ಅವ್ರಿಗೆ ಇಲ್ಲಿ ರಿಯಲೈಸೇಷನ್ ಆಗಿದೆ. ಹಾಗಾಗಿ ಅವ್ರು ನಿಮಗೆ ಹೇಳ್ತಾ ಇರೋವಂಥದ್ದು ಇವಾಗ ಈ ಪ್ರೀತಿಗೆ ಅರ್ಹನಾಗಿರುವಂಥ ವ್ಯಕ್ತಿ ನಾನು ಆಗ್ತೀನಿ ನಿನ್ನ ಪ್ರೀತಿಗೆ ಅಂತ ಇಲ್ಲಿ ಬರ್ತಿದೆ, ಓಕೆನಾ. ಕ್ಯಾಂಡಲ್ ವ್ಯಾಕ್ಸ್ ಇಂದ ಏನು ಬರುತ್ತೆ, ಸಾರಿ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಟ್ಯಾರೋ ಇಂದ ಏನು ಬರುತ್ತೆ, ಪ್ಲೀಸ್ ಗೈಡ್ ಮೀ. ಓಕೆ ಎಸ್, ಪೇಜ್ ಆಫ್ ಸಾರ್ಟ್ಸ್ ಬರ್ತಿದೆ, 2 ಆಫ್ ಪೆಂಟಿಕಲ್, ದ ಸನ್ ಕಾರ್ಡ್, ಹಾಗೆಯೇ 8 ಆಫ್ ವ್ಯಾಂಡ್ಸ್. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಏಜಲ್ಲಿ ನಿಮ್ಗಿಂತ ಚಿಕ್ಕವರಿದ್ದಾರೆ, ಓಕೆನಾ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿತ್ತು ನೋಡಿ, ಇಲ್ಲಿ ಅವರಿಗೆ ತುಂಬಾ ಗೊಂದಲ ಆಗ್ತಿತ್ತು. ನಿಮ್ಮ ಕಡೆ ಬರಬೇಕಾ, ಆ ಥರ್ಡ್ ಪಾರ್ಟಿ ಜೊತೆ ಯೋಚನೆ ಮಾಡಿಕೊಂಡು ಆ ಥರ್ಡ್ ಪಾರ್ಟಿ ಹೇಳಿದ ಮಾತನ್ನ ಕೇಳಬೇಕಾ, ಓಕೆನಾ. 2 ಆಪ್ಷನ್ ಅವರಿಗಿತ್ತು. ಯಾಕಂದ್ರೆ ಇಷ್ಟು ದಿನ ಅವರಿಗೆ ಥರ್ಡ್ ಪಾರ್ಟಿನೇ ತುಂಬ ಹೆಚ್ಚು, ಅವ್ರ ಮಾತೇ ತುಂಬ ಇಂಪಾರ್ಟೆಂಟ್, ಅಂದರೆ ಅವ್ರ ಮಾತೇನಿದೆ ಅದು ತುಂಬ ವೇದವಾಕ್ಯ, ಆ ಥರ ಅವರಿಲ್ಲಿ ಯೋಚನೆ ಮಾಡ್ತಾಯಿದ್ರು, ಓಕೆನಾ. ಈಗ ಅವ್ರಿಗೆ ಗೊತ್ತಾಗಿದೆ, ಅದರಿಂದನೇ ನನ್ನ ರಿಲೇಶನ್ಶಿಪ್ ಇಲ್ಲಿ ಹಾಳಾಗಿದೆ, ಆ ಥರ್ಡ್ ಪಾರ್ಟಿ ಮಾತನ್ನು ಕೇಳಿನೇ ನಾನಿಲ್ಲಿ ನನ್ನ ರಿಲೇಶನ್ಶಿಪ್ನ ಹಾಳು ಮಾಡ್ಕೊಂಡಿದ್ದೀನಿ. ಲೈಫಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಬರಲಿಕ್ಕೆ, ಲೈಫಲ್ಲಿ ಇಷ್ಟು ನಾನು ನೋವು ತಿನ್ನಲಿಕ್ಕೆ ಕಾರಣ ಆ ಥರ್ಡ್ ಪಾರ್ಟಿಯಿಂದನೇ ಅನ್ನೋಂಥದ್ದು ಇಲ್ಲಿ ರಿಯಲೈಸ್ ಆಗಿದೆ. ಈ ಥರ್ಡ್ ಪಾರ್ಟಿಗೋಸ್ಕರ ನೀವಿಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಹಣಗಳನ್ನು ವೇಸ್ಟ್ ಮಾಡ್ಕೊಂಡಿರುವಂಥದ್ದು, ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೊಂಡಿರುವಂಥದ್ದು, ದುಡ್ದಿರೋಂಥ ದುಡ್ಡೆಲ್ಲ ಆ ಥರ್ಡ್ ಪಾರ್ಟಿಗೆ ಹಾಕ್ಬಿಟ್ಟೆ ಇಲ್ಲಿ ದುಡ್ಡನ್ನ ಹಾಳು ಮಾಡ್ಕೊಂಡಿರುವಂಥದ್ದು ಎನರ್ಜಿ ಇದೆ. ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ, ವಾವ್, ವಿಶ್ ಫುಲ್ಫಿಲ್ಮೆಂಟ್. ಓಕೆ, ಪೇಜ್ ಆಫ್ ಸಾರ್ಟ್ಸ್, ದ ಸನ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಕಷ್ಟದ ದಿನಗಳೆಲ್ಲದೂ ಕೂಡ ಎಂಡ್ ಆಗ್ತಾ ಇದೆ. ಇವಾಗ ನಿಮಗೆ ಆ ಒಂದು ರಿಯಲೈಸೇಷನ್ ನಿಮಗೆ, ಓಕೆನಾ. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಅನ್ಕೊಂಡಿದ್ದೀರಾ ಆ ಥರ್ಡ್ ಪಾರ್ಟಿಯಿಂದನೇ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನಿಮಗೂ ರಿಯಲೈಸ್ ಆಗಿದೆ. ಅದನ್ನು ನೀವು ಅವರಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಅವ್ರಿಗೆ ಹೇಳೋಕ್ಕೆ ತುಂಬ ಟ್ರೈ ಮಾಡಿದ್ದೀರಾ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿ ನೋಡಿದಾಗ ನನಗೆ ಇಲ್ಲಿ ಬರ್ತಿರೋವಂಥದ್ದು, ನೀವು ಅವ್ರಿಗೆ ಹೇಳೋಕ್ಕೆ ತುಂಬ ಟ್ರೈ ಮಾಡಿದ್ದೀರಾ, ಬಟ್ ಅವ್ರು ಅದನ್ನು ಕೇಳಲಿಲ್ಲ, ಓಕೆನಾ. ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಮ ಪ್ರೀತಿ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನೀವೇ ಪ್ರಪಂಚ, ನಿಮ್ಮ ಮಾತೇ ಒಂದು ವೇದವಾಕ್ಯ ಥರ, ನೀವೇನು ಹೇಳ್ತೀರಾ ಅದೇನೆ. ಅವ್ರು ನಿಮ್ಮ ಹತ್ರ ಹೇಳಿರ್ಬೋದು ಕೂಡ, ನೀನೇನು ಹೇಳ್ತೀಯಾ ಆ ಥರ ನಾನು ಲೈಫ್ನ ಲೀಡ್ ಮಾಡ್ತೀನಿ, ಅಥವಾ ನೀನೇ ನನಗೆ ಮುಖ್ಯ, ನೀನೇ ನನಗೆ ಪ್ರಪಂಚ, ನೀನೇ ನನಗೆಲ್ಲ ಲೈಫಲ್ಲಿ, ಆ ಥರ ಅವ್ರು ನಿಮಗೆ ಹೇಳಿರೋಂಥ ಮಾತುಗಳಿದೆ. ಬಟ್ ಯಾವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂತು, 3ನೇ ವ್ಯಕ್ತಿಯ ಎಂಟ್ರಿ ಯಾವಾಗಾಯಿತು, ಅವಾಗಿಂದ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಲಿಕ್ಕೆ ಶುರು ಆಯಿತು. ನೀವಂದರೆ ಆಗಲ್ಲ, ನಿಮ್ಮನ್ನು ಅವರು ವಿಲನ್ ಥರ ನೋಡ್ತಾ ಇದ್ರು, ಓಕೆ. ಇವಾಗ ಅವ್ರಿಗೆ ರಿಯಲೈಸ್ ಆಗಿದೆ. ಸೊ ಅವ್ರು ಇಲ್ಲಿ ಏನು ಮಾಡ್ತಿದ್ರೆ, ಜಸ್ಟಿಸ್ ಅನ್ನೋ ಕಾರ್ಡ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ ಇವಾಗ ನಿಮಗೆ ವ್ಯಾಲ್ಯೂ ಕೊಡಬೇಕು, ಇವಾಗ ನೀವು ಇಂಪಾರ್ಟೆಂಟ್ ಆಗಿದ್ದೀರಾ, ಈ ಪ್ರೀತಿ ಇಂಪಾರ್ಟೆಂಟ್ ಆಗಿದೆ, ಓಕೆ. ನೋಡಿ, ಇಲ್ಲಿ ದ ಸನ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಹಠ ಸ್ವಭಾವ, ಇಬ್ಬರಲ್ಲಿ ಯಾರೋ ಒಬ್ರಿಗೆ ತುಂಬಾ ಹಠ ಸ್ವಭಾವ, ಒಂದು ಈ ಪ್ರೀತಿನ ಬಿಟ್ಕೊಡ್ಲೇಬಾರ್ದು ಅನ್ನೋಂಥ ಒಂದು ಹಠ. ಈ ವ್ಯಕ್ತಿನ ನಾನು ಯಾವುದೇ ಕಾರಣಕ್ಕೂ ಅದೇನೇ ಆಗಿರಲಿ ಪ್ರಾಬ್ಲಮ್ ಅದನ್ನು ಸರಿ ಮಾಡ್ಕೊಳ್ತೀನಿ, ಸರಿ ಮಾಡ್ತೀನಿ, ಆ್ಯಂಡ್ ಇದೇ ರಿಲೇಷನ್ನ ನಾನು ಕಂಟಿನ್ಯೂ ಮಾಡ್ತೀನಿ, ಆ ಥರ ಹಠನೂ ಇದೆ. ಕೆಲವೊಬ್ಬರು ನೋಡಿದಾಗ ಎನರ್ಜಿಗಳಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಅವರಿಗೆ ಯಾವ ಥರ ಅಂತ ಹೇಳಿದ್ರೆ, ಸಮಥಿಂಗ್ ಅವ್ರದ್ದೇ ನಡಿಬೇಕು ಅನ್ನೋಂಥ ಹಠ. ಈ ಪ್ರೀತಿಯಲ್ಲಿ, ಈ ಸಂಬಂಧದಲ್ಲಿ ಈ ವ್ಯಕ್ತಿ ಜೊತೆಗೆ ನಾನು ಹೇಳ್ದೆ ಆಗಬೇಕು, ಆ ಥರ ಹಠ, ಓಕೆ. ದ ಸನ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ನಿಮ್ಮ ಪರ್ಸನ್ ಹೆಸರು ಸೂರ್ಯ ಅಥವಾ ಕಿರಣ್ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಂಥ ಹೆಸರು, ಅಥವಾ ಇಲ್ಲಿ ಎಸ್ ಲೆಟರಿಂದ ಸ್ಟಾರ್ಟ್ ಆಗ್ತಿರ್ಬೋದು, ವೈ ಲೆಟರಿಂದ ಸ್ಟಾರ್ಟ್ ಆಗ್ತಿರ್ಬೋದು, ಆ್ಯಂಡ್ ಜೆ ಲೆಟರಿಂದ, ಪಿ ಲೆಟರಿಂದ, ಕೆ ಲೆಟರಿಂದ, ವಿ ಲೆಟರಿಂದ, ಓಕೆನಾ.
ಇಷ್ಟು ಲೆಟರಿಂದ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಒಂದು ಲೆಟರ್ ಹೆಸರಿನ ಮೊದಲನೇ ಅಕ್ಷರ ಇರಬಹುದು ಅಂತ ಇಲ್ಲಿ ಚಾನಲೈಸ್ ಆಗ್ತಿದೆ. ಈ ಮಂತ್ ಎಂಡ್ ಒಳಗಡೆ ಇರ್ಬೋದು ಅಥವಾ ನೆಕ್ಸ್ಟ್ ಮಂತ್ ಎಂಡ್ ಒಳಗಡೆ ಈ ಪ್ರೀತಿಯಲ್ಲಿ ಒಂದು ಸಮಥಿಂಗ್ ಬದಲಾವಣೆನ ನೋಡ್ತೀರಾ ನಿಮ್ಮ ಪರ್ಸನ್ ಇಂದ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಏಂಜಲ್ ಮೆಸೇಜ್ ಏನಿದೆ ಚೆಕ್ ಮಾಡೋಣ. ಯು ಆರ್ ರೆಡಿ, ಸೀರಿಯಸ್, ಯು ಆರ್ ರೆಡಿ. ಓಕೆ, ಆ ಚೇಂಜಸ್ನ ನೀವು ಬಿಲೀವ್ ಮಾಡಿ, ಆ ಚೇಂಜಸ್ನ ನೀವು ನಿಮ್ಮ ಲೈಫಲ್ಲಿ ತಗೊಳ್ಲಿಕ್ಕೆ ರೆಡಿ ಆಗಿರಿ ಅಂತ ಇಲ್ಲಿ ಬರ್ತಿರೋವಂಥದ್ದು. ಎಸ್ ಕಾರ್ಡ್ ಬರ್ತಾ ಇದೆ. ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್. ಓಕೆನಾ, ನೀವು ಕ್ಯಾಂಡಲ್ ವ್ಯಾಕ್ಸ್ ಮಾಡ್ತಿರುವಾಗ ಮಧ್ಯ ದೀಪ ಕ್ಯಾಂಡಲ್ ನಂದೋಗಿದ್ದನ್ನು ನೀವು ನೋಡಿದ್ದೀರಾ ಅಲ್ವಾ? ನೋಡಿ, ಕತ್ತಲೆಯಿಂದ ಬೆಳಕಿನೆಡೆಗೆ ನಿಮ್ಮ ಲೈಫ್ ಇವಾಗ ಟರ್ನ್ ಆಗ್ತಾ ಇದೆ ಅನ್ನುವಂಥದ್ದು ನೀವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಹೇಗೆ ನಿಮ್ಮ ಲೈಫ್ ಇಷ್ಟು ದಿನ ನೀವೇನು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರಿ, ಪ್ರಾಬ್ಲಮ್ ಅಥವಾ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ನೇ ಲೀಡ್ ಮಾಡ್ತಾ ಇದ್ರಿ, ಓಕೆನಾ, ಅದೆಲ್ಲದೂ ಕೂಡ ಈ ಕ್ಷಣದಲ್ಲಿ ನೀವು ಈ ರೀಡಿಂಗ್ನ ನೋಡಿದ ತಕ್ಷಣ ನೀವು ಅಫರ್ಮ್ ಮಾಡಬೇಕು. ನೆಕ್ಸ್ಟು ನೀವು ನಿಮ್ಮ ಲೈಫನ್ನು ಹ್ಯಾಪಿ ಲೈಫ್ನ ಲೀಡ್ ಮಾಡಲಿಕ್ಕೆ ರೆಡಿ ಆಗಿದ್ದೀನಿ. ಓಕೆ, ಯು ಆರ್ ರೆಡಿ ಬರ್ತಿದೆ ಇಲ್ಲಿ. ಹಾಗಾಗಿ ಹ್ಯಾಪಿ ಲೈಫನ್ನು ನೀವು ಹ್ಯಾಪಿ ರಿಲೇಶನ್ಶಿಪ್ನ ಲೀಡ್ ಮಾಡಲಿಕ್ಕೆ ರೆಡಿ ಆಗಿದ್ದೀರಾ. ಐ ಆಮ್ ರೆಡಿ ಆ ಥರ ಅಫರ್ಮ್ ಮಾಡಿ. ಓಕೆನಾ, ನೀವು ರೆಡಿ ಆಗಿದ್ದೀರಾ, ರೆಡಿ ಆಗಬೇಕು ಕೂಡ. ನೀವಿಲ್ಲಿ ರೆಡಿನೇ ಆಗದೇನೆ ಓಕೆ, ಇಲ್ಲಿ ನಾನು ಓಲ್ಡ್ ಮೆಮೊರೀಸನ್ನೇ ಪಾಸ್ಟ್ ಲೈಫಲ್ಲಿ ಏನು ನಡ್ತಿತ್ತು ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಮುಂದುವರಿಲಿಕ್ಕಾಗಲ್ಲ. ಬರೋವಂಥ ಹ್ಯಾಪಿ ದಿನಗಳನ್ನು ನೀವಿಲ್ಲಿ ಅನುಭವಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ನಿಮ್ಮ ಓಲ್ಡ್ ಪಾಸ್ಟ್ ಏನು ಟಾಕ್ಸಿಕ್ ನಡೆದಿತ್ತು ಅದೆಲ್ಲದನ್ನು ಫರ್ಗಿವ್ ಮಾಡಿ ರೆಡಿಯಾಗಿ ನಿಮ್ಮ ಹ್ಯಾಪಿ ರಿಲೇಶನ್ಶಿಪ್ನ ಲೀಡ್ ಮಾಡಲಿಕ್ಕೆ. ಓಕೆನಾ, ಬಾಟಮ್ ಆಫ್ ದ ಕಾರ್ಡ್ ಇಂದ ನಿಯರ್ ಫ್ಯೂಚರ್ ಬರ್ತಾ ಇದೆ. ನೈಸ್ ಕಾರ್ಡ್. ಇನ್ನು ನಿಯರ್ ಫ್ಯೂಚರಲ್ಲಿ ಕಾಂಪ್ರಮೈಸ್, ಇಬ್ರು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ, ಬ್ಯಾಲೆನ್ಸ್ ಬರ್ತಿದೆ ರಿಲೇಶನ್ಶಿಪ್ಪಲ್ಲಿ, ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ರಿಮೂವ್ ಆಗ್ತಾ ಇದೆ, ಜಸ್ಟಿಸ್ ಬರ್ತಾ ಇದೆ. ವಾವ್, ನೈಸ್. ಪಾಸಿಟಿವ್ ಕಾರ್ಡ್ಸ್ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಬರ್ತಿರೋವಂಥ ಕಾರ್ಡ್ಸ್ಗಳೆಲ್ಲದೂ ಕೂಡ ಪಾಸಿಟಿವ್ ಆಗಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇದ್ದೀರಾ ಅವರು ಕೂಡ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.